ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಬ್ಯಾಕ್ಗ್ರೌಂಡ್ ಅಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಟಾಪ್ 5 ಅಪ್ಡೇಟ್ಸ್ಗೆ ವಿತೌಟ್ ಮೇಕಿಂಗ್ ಎನಿ ಡಿಲೇ ಹೋಗ್ಬಿಡೋಣ. ಮೊದಲನೇ ಅಪ್ಡೇಟು ನಮ್ಮ RCBಯ ಪ್ಲೇಯರು ಜಾಕೋಬ್ ಬೆಥೆಲ್ ರಿಲೇಟೆಡ್ ಮಗ. ರೀಸೆಂಟಾಗಿ ECB ಅವರು ಕಾಂಟ್ರಾಕ್ಟ್ ಲಿಸ್ಟ್ಗೂ ಕೂಡ ಆ್ಯಡ್ ಆನ್ ಮಾಡಿಕೊಂಡ್ರು. ಆಫ್ಟರ್ ಅವರ 50 ಬಂದಿದ್ದ ಕೂಡಲೇ ಆ್ಯಡ್ ಮಾಡಿಕೊಂಡ್ರು ಫಸ್ಟ್ ಟೆಸ್ಟಲ್ಲಿ. ಆ್ಯಂಡ್ ಇವಾಗ ಸೆಕೆಂಡ್ ಟೆಸ್ಟಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಅಷ್ಟೊಂದೇ ಆಡೋಕ್ಕಾಗಿಲ್ಲ ನ್ಯೂಜಿಲ್ಯಾಂಡ್ ವಿರುದ್ಧ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಆಲ್ಮೋಸ್ಟ್ ಸೆಂಚುರಿ ಹೊಡೆಯೋರು ಇದ್ರು ಗುರು. ಸೆಂಚುರಿನ ಮಿಸ್ ಮಾಡ್ಕೊಂಡಿದ್ರು ನಮ್ಮ ಜಾಕೋಬ್ ಬೆಥೆಲ್. 96 ರನ್ಗೆ ಔಟ್ ಆಗಿರೋದು 118 ಬಾಲಲ್ಲಿ. ನಂಬರ್ 3 ಕ್ರಮಾಂಕದಲ್ಲಿ ಬರುವಂಥ ಜಾಕೋಬ್ ಬೆಥೆಲ್ ನಮ್ಮ RCB ನಂಬರ್ 3 ಬರ್ತಾರ 4 ಬರ್ತಾರ. ಇನ್ ಕೇಸ್ ಆಡಿಸಿದ್ರು ಅಂತ ಅಂದರೆ ಕೆಪಬಿಲಿಟಿ ಇದೆ ಗುರು ಮಿಡ್ಲ್ ಆರ್ಡ್ರಲ್ಲಿ ಆಡೋದಕ್ಕೆ. ನಾವು ಇವ್ರನ್ನ ಡೆತ್ಗೆ ಯೂಸ್ ಮಾಡೋದಕ್ಕಿಂತ ಮಿಡ್ಲ್ ಆರ್ಡ್ರಲ್ಲಿ ಯೂಸ್ ಮಾಡ್ತು ಅಂದರೆ ಸಿಕ್ಕಾಪಟ್ಟೆ ಇವರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ನೋಡೋಣ ಯಾವ ಸ್ಟಾರ್ಟ್ ಆಡ್ತಾರೆ ಅಂತ. ಒಟ್ಟಲ್ಲಿ ರೀಸೆಂಟಾಗಿ ಅಂತೂ ಸಿಕ್ಕಾಪಟ್ಟೆ ಬೆಂಕಿ ಫಾರ್ಮಲ್ಲಂತೂ ಕಾಣಿಸ್ಕೊಂತಿದ್ದಾರೆ. ಕಾಂಟ್ರಾಕ್ಟ್ ಲಿಸ್ಟಿಗೆ ಬೇರೆ ಆ್ಯಡ್ ಆಗಿದ್ದಾರೆ. ಆ್ಯಂಡ್ RCB ಕೂಡ ಹೈಯಾನ್ ಕಾನ್ಫಿಡೆನ್ಸಲ್ಲಿ ಇರುತ್ತೆ, ಇವ್ರು ಏನೋ ಮಾಡ್ತಾರೆ ನಮ್ಮ RCBಗೆ ಅಂತ. ಕಾದ್ ನೋಡೋಣ. ಅಪ್ಡೇಟ್ ಬಂತು, ಟ್ರಾವಿಸ್ ಹೆಡ್ ಅವರು ಕ್ಲಾರಿಟಿ ಕೊಟ್ಟಿದ್ರು ಮಗ ಏನಾಯಿತು ಅಂತ. ಬಟ್ ಇದನ್ನ ಯಾರು ಅಕ್ಸೆಪ್ಟ್ ಮಾಡ್ಕೊಂತ ಇಲ್ಲ. ಸ್ವಲ್ಪ ಜನ ಅಕ್ಸೆಪ್ಟ್ ಮಾಡ್ಕೊತಾ ಇದ್ದಾರೆ. ಸಿರಾಜ್ದೇ ಓವರ್ ಆಯಿತು, ಏನು ಗುರು ಬೇಕಾಗಿತ್ತು ಓವರ್ ಆ್ಯಕ್ಷನ್ನು. ಲೇನಲ್ಲಿ ಒಳ್ಳೆ ಬಾಲ್ ಅದು, ಬ್ಯಾಡ್ ಬಾಲ್ ಫುಲ್ ಟಾಸ್ ಬಾಲ್ ಅದು, ಓವರ್ ಆ್ಯಕ್ಷನ್ ಬೇಕಾ ಸಿರಾಜ್ದು ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಆ್ಯಂಡ್ ಟ್ರಾವಿಸ್ ಹೆಡ್ ಏನು ಕೊಟ್ಟಿರೋದು ಕ್ಲಾರಿಟಿ ಅಂತಂದರೆ, ಅವ್ರು ಬೋಲ್ಡ್ ಆಗಾದ್ಮೇಲೆ ಸಖತ್ ಬಾಲ್ ಹಾಕ್ದೆ ಗುರು ಅಂತ ಅನ್ಕೊಂಡು ನಾನು ಹೋಗ್ತಾ ಇದ್ದೆ. ಸುಮ್ಮನೆ ಬಾಯಿಗೆ ಬಂದಿದ್ದು ಏನೇನೋ ಮಾತಾಡ್ತಾ ಇದ್ದ ಅಂದರೆ ಸಿರಾಜ್ ಏನೋ ಸುಮ್ಮನೆ ರೊಚ್ಕೆದ್ಬಿಟ್ಟು ಬಾಯಿಗೆ ಬಂದಿದ್ದು ಏನೇನೋ ಹಿಂಗೆ ಹೋಗು ಅಂತ ಬಾಯಿಗೆ ಬಂದಿದ್ದು ಏನೋ ಮಾತಾಡ್ತಿದ್ದೆ. ಅದಕ್ಕೋಸ್ಕರ ನಾನು ಕೂಡ ಸ್ವಲ್ಪ ಅಲ್ಲಿ ಮಾತು ಮಿಲಾಯಿಸಬೇಕಾಗಿ ಬಂತು. ಒಟ್ಟಲ್ಲಿ ನಾನು ಚೆನ್ನಾಗಿ ಬೋಲ್ ಮಾಡಿದೆ ಅಂತ ಹೇಳಿದೆ ಅಷ್ಟೇನೆ, ಬೇರೆ ಏನು ಹೇಳಲಿಲ್ಲ. ಅವ್ರೇನೋ ಆ್ಯಕ್ಷನ್ ಮಾಡ್ತಿದ್ದ, ನಾನು ಏನೋ ಸ್ವಲ್ಪ ಹೇಳಿದೆ. ಆ ಎಫರ್ಟ್ ಏನಿತ್ತು ಅದು ಲಾಸ್ಟಿಗೆ ಬಂತು. ಅದು ಸಿರಾಜ್ ಅಣ್ಣ ಅವರು ಜಾಸ್ತಿ ಓವರ್ ಆ್ಯಕ್ಷನ್ ಮಾಡೋದಲ್ಲ, ಅದಕ್ಕೋಸ್ಕರ ಬಂತು ಅನ್ನೋ ಥರನೇ ಹೇಳಿದ್ದಾರೆ. ಒಟ್ಟಲ್ಲಿ ಸಿರಾಜ್ ಅಣ್ಣ ಸ್ವಲ್ಪ ಓವರ್ ಆ್ಯಕ್ಷನ್ ಮಾಡಿದ್ರು ಅಂತ ಹೇಳಬೇಕು. ಅಲ್ಲಿ 140 ಹೊಡೆದಿದ್ದಾರೆ ಮಗ ಪಾಪ. 140 ಹೊಡೆದಿರೋ ಪ್ಲೇಯರ್ಗೆ ನೀನು ಹಿಂಗೆ ಆಡ್ತು ಅಂದ್ರೆ, ಏನೋ ಡಕ್ಔಟ್ ಮಾಡ್ಬಿಟ್ಟು ಹಿಂಗೆ ಆಡ್ತು ಅಂದರೆ ಓಕೆ, ಡಕ್ಔಟ್ ಅಥವಾ ಸಿಂಗಲ್ ಡಿಜಿಟ್ ಔಟ್ ಮಾಡ್ಬಿಟ್ಟು ಹಿಂಗೆ ಆಡ್ತು ಅಂದರೆ ಓಕೆ ಅಂತ ಹೇಳ್ಬೋದು. ಬಟ್ ನೀನು 140 ಹೊಡೆದಿರೋ ಪ್ಲೇಯರ್ಗೆ ಮರ್ಯಾದೆ ಕೊಡೋದಾಗೆ ನೀನು ಹೆಂಗೆ ಬೇಕಾಗಿ ಅವತಾರಗಳನ್ನ ಆಡ್ತು ಅಂತ ಅಂದರೆ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರೋದಿಲ್ಲ. ಆ್ಯಂಡ್ ಸಿರಾಜ್ ಭಾಯ್ ಅದು ಸ್ವಲ್ಪ ಓವರ್ ಆಯಿತು. ಅಪ್ಡೇಟ್ ನಂಬರ್ 3, WPL ಆಕ್ಷನ್ ರಿಲೇಟೆಡ್ ಕ್ಲಾರಿಟಿ ಸಿಕ್ಕಿದೆ ಮಗ. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಆಕ್ಷನ್ ಅಂತ. ಬೆಂಗಳೂರಲ್ಲಿ ಆಗ್ತಾ ಇದೆ ಆಕ್ಷನ್ನು ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ. ಬೆಂಗಳೂರಲ್ಲಿ ಆಗ್ತಾ ಇದೆ. ಆ್ಯಂಡ್ ಡಿಸೆಂಬರ್ 15ನೇ ತಾರೀಕು ಆಗ್ತಾ ಇದೆ. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಆಕ್ಷನ್ ಅಂದರೆ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಆಕ್ಷನ್ನು. ಆ್ಯಂಡ್ ಗೊತ್ತಿರೋದನ್ನೇ ಎಲ್ಲೆಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ಇನ್ನು ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ. ಜಿಯೋ ಸಿನಿಮಾದಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ. ಸೊ ಓಕೆ, ನೋಡೋಣ, ವೆಯ್ಟ್ ಮಾಡ್ತಿದ್ದೀವಿ ಆಕ್ಷನ್ಗೆ. ಬಟ್ ಅಂಥ ಒಂಥರ ಹೇಳ್ಕೊಳ್ಳೋ ಒಂಥರ ಆಕ್ಷನ್ ಆಗುತ್ತೆ ಅಂತ ಏನಿಲ್ಲ, ಯಾಕಂದರೆ ಅಂಥ ಪ್ಲೇಸ್ಗಳು ಯಾರು ಇಲ್ಲ ಆಕ್ಷನಲ್ಲಿ. ಅಪ್ಡೇಟ್ ನಂಬರ್ 4, ಚತೇಶ್ವರ್ ಪೂಜಾರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಡ್ತಾರೆ ನಮ್ಮ ಇಂಡಿಯನ್ ಬ್ಯಾಟಿಂಗ್ ಬಗ್ಗೆ. ಇನ್ನೂ ಚೆನ್ನಾಗಿ ಆಡಿರ್ಬೋದಾಗಿತ್ತು. ಫಸ್ಟ್ ಇನ್ನಿಂಗ್ಸಲ್ಲಿ ತೋಪಡಿದ್ರು ಗುರು. ನಿಯರ್ಲಿ ಒಂದು 80 ರನ್ ಶಾರ್ಟ್ ಉಳ್ಕೊಂಡ್ರು. ಒಂದು 80 ರನ್ ಪ್ಲಸ್ ಹೊಡಿಬೇಕಾಗಿತ್ತು. ಇಂಡಿಯನ್ ಬ್ಯಾಟಿಂಗಿಗೆ 80 ರನ್ ಪ್ಲಸ್ ಹೊಡಿಲೇಬೇಕಾಗಿತ್ತು. ಶಾರ್ಟ್ ಉಳ್ಕೊಂಡ್ಬಿಟ್ವಿ ನಾವು. ವಿಕೆಟ್ ಎಲ್ಲ ನೋಡ್ತು ಅಂತಂದರೆ 80 ರನ್ ಪಕ್ಕ ಹೊಡಿಬೇಕಾಗಿತ್ತು. ಸೊ ಅಲ್ಲೇ ಶಾರ್ಟ್ ಉಳ್ಕೊಂಡ್ವಿ. ಆದ್ದರಿಂದ ಈ ಮ್ಯಾಚ್ ಏನಾಗುತ್ತೋ ಗೊತ್ತಿಲ್ಲ ಅಂತ ಇವತ್ತು ಸಡಾಗಿ ನಾವು ಮುಂಚೆ ಅಲ್ಲ, ನೆನ್ನೆ ಎಂಡಲ್ಲೇ ಹೇಳಿದರು. ಆ್ಯಂಡ್ ಇವತ್ತಂತೂ ಒಂಥರ ಎಲ್ಲ ಬಿದೋಗ್ಬಿಡ್ತು ನಮ್ಮ ಇಂಡಿಯನ್ ಯೂನಿಟು. ಸೊ ಆದ್ದರಿಂದ ಕಂಪ್ಲೀಟ್ಲಿ ಮ್ಯಾಚು ಅಗೇನ್ಸ್ಟ್ ಇಂಡಿಯಾ ಅಂತ ಹೇಳಬೇಕು. ಹೋಗಿರೋದೇ ಬ್ಯಾಟಿಂಗಿಂದ. ಬೌಲರ್ಸ್ನ ನಾವು ಅಷ್ಟೊಂದು ಬ್ಲೇಮ್ ಮಾಡುವಂಥ ಅಗತ್ಯತೆ ಇಲ್ಲ. 300+ ಆಲ್ಔಟ್ ಮಾಡಿದರೆ ನಾವು ಫಸ್ಟ್ ಇನ್ನಿಂಗ್ಸಲ್ಲಿ. ಬಟ್ ಹೊಡೆಸ್ಕೊಂಡಿರೋದು, ಬಟ್ ಹಾಕಿಸ್ಕೊಂಡಿರೋದು ನಾವು ಎಲ್ಲಿ ಅನ್ನೋದು ಬ್ಯಾಟಿಂಗಲ್ಲಿ. 2 ಇನ್ನಿಂಗ್ಸಲ್ಲಿ ಕೂಡ ನೆಟ್ಗಾಡಿಲ್ಲ ಬ್ಯಾಟಿಂಗ್ನ. ಅಪ್ಡೇಟ್ ನಂಬರ್ 5, JP ಡುಮಿನಿ ಅವರು ಸೌತ್ ಆಫ್ರಿಕಾಗೆ ವೈಟ್ ಬಾಲ್ನ ಹೆಡ್ ಕೋಚ್ ಆಗಿದ್ದರು. ಸೊ ಇವರು ಇವಾಗ ರಿಸೈನ್ ಮಾಡಿದ್ರಂತೆ ಡ್ಯೂ ಟು ಪರ್ಸ್ನಲ್ ರೀಸನ್ಸು. ನಾನು ಹೆಡ್ ಕೋಚ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ಸೌತ್ ಆಫ್ರಿಕಾಗೆ ಕೋಚ್ ಆಗಿರೋದಿಲ್ಲ. ವೈಟ್ ಬಾಲ್ ಫಾರ್ಮೇಟ್ಗೆ ಆಗಿದ್ದರು. ಸೊ ಅದು ಕೋಚ್ ಆಗಿರೋದಿಲ್ಲ ಅಂತ ಹೇಳಿದ್ದಾರೆ. ಒಂದು ಕಾಲದಲ್ಲಿ ಮಸ್ತು ಪ್ಲೇಯರು JP ಡುಮಿನಿ. ಇವಾಗ ಇದನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ನು ಎಲ್ಲಿ ಕಾಣಿಸ್ಕೊಬೇಕು ಅಂತ ಬಿಟ್ಟು ಹೋಗ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಸೊ ನೋಡೋಣ JP ಡುಮಿನಿ ಎಲ್ಲಿ ಕಾಣಿಸ್ಕೊಂತಾರೆ ಅಂತ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಒಂದೇ ಒಂದು ಲೈಕ್ ಮಾಡಿ. ಹಿಂದೆ ಗೊತ್ತಿರೋ ಸಾಂಗಾರು ಲೈಕ್ ಮಾಡಿ. ಸಿಗೋಣ, ಬಾಯ್.